ಈ ತರ ಫ್ರೆಂಡ್ಸ್ ಇದೆ ಲೈಫ್ ಅಲ್ಲಿ ಗೈಸ್, ದುಶ್ಮನೇ ಬೇಡ. ಎಲ್ಲೋ ಗೈಸ್, ಇವತ್ತು ಬಂದ್ಬಿಟ್ಟು ಡೇ 53. ಬೆಳಿಗ್ಗೆ ಮಸ್ತೆ ರೆಡಿ ಆಗಿ ಪಟಾರ್ ಅಂತ ಅಂಗಡಿ ಓಪನ್ ಮಾಡಿದೆ. ಅಂಗಡಿ ಎಲ್ಲ ಓಪನ್ ಮಾಡಿದ್ಮೇಲೆ ಗೈಸ್ ಸ್ವಲ್ಪ ಅಂಗಡಿ ಹತ್ರ ಮಿರರ್ ಅಲ್ಲಿ ಸ್ವಲ್ಪ ಫ್ಲೆಕ್ಸ್ ಎಲ್ಲ ಹೊಡೆದಿ ಹೊಟ್ಟೆ ಎಸಿದ್ದು, ಅದಕ್ಕೆ ಹೊಟ್ಟೆ ಹೆವಿ ಎಸಿದೆ ಅಂತ ಹೋಟ್ಲಿಗೆ ಹೋಗಿ ಊಟ ಮಾಡಿದೆ ಗೈಸ್. ಅದಾದ್ಮೇಲೆ ಊಟ ಎಲ್ಲ ಮಾಡಾದ್ಮೇಲೆ ಗೈಸ್ ಅಂಗಡಿಗೆ ಬಂದೆ. ಅಂಗಡಿ ಬಂದ್ಮೇಲೆ ಇನ್ನೇನ್ ಮಾಡೋಣ ಅಂತ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದಕ್ಕೆ ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅದಾದ್ಮೇಲೆ ಗೈಸ್ ಹೆವಿ ಬೋರ್ ಆಗ್ತೈತೆ ಅಂತ ಇನ್ನೇನ್ ಮಾಡೋದು ಯೋಚನೆ ಮಾಡಿದೆ ಗೈಸ್, ಹೆವಿ ಯೋಚನೆ ಮಾಡಿದೆ. ಅದಾದ್ಮೇಲೆ ಇನ್ನೇನ್ ಮಾಡೋದಂತ ಮಾರ್ಕ್ಸ್ ಸಾಂಗ್ ಹಾಕೊಂಡು ಸ್ವಲ್ಪ ತಿದ್ದೆ ಗೈಸ್. ಅಂಗಡಿಯಲ್ಲಿ ಸಾಂಗ್ಸ್ ಎಲ್ಲ ಕೇಳಿಸ್ಕೊಂಡು ಗೈಸ್ ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಆಯ್ತು, ಅದಕ್ಕೆ ಅಂಗಡಿ ಕ್ಲೋಸ್ ಮಾಡ್ತಾ ಇದೆ ಗೈಸ್. ಇವಾಗ ಏನ್ ಗೊತ್ತಾಗಿರೋದು, ಮೀನ್ಸ್ ಅಂಶ್ ಬಂದಿದ್ದ, ಆ ಗಾಡಿ ಕೊಟ್ಟು ಹೋಗೋನೆ ನನಗೆ. ಅಂದ ಮಚ್ಚ ಗಾಡಿ ತಗೋ, ನೀನ್ ನೈಟ್ ತಗೋಬನ್, ಎದಾರ ಗಾಡಿ ಇಲ್ಲ ಅಂತ ಅಂದ. ಸರಿ ಆಯ್ತಂತ ನಾನು ಗಾಡಿ ಕೊಟ್ಟಿ ಹೋದ ಗೈಸ್. ಓಕೆನಾ, 1 hour ಇಂದ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದೀನಿ. ಓಕೆ ಗೈಸ್, 1 hour ಇಂದ ನಾನು ಅವಕ್ಕಿಂತ ಬೀಗ ಎಲ್ಲಾ ಕಡೆ ಹುಡ್ಕಾಯ್ತು. ಲಾಸ್ಟ್ ಅಲ್ಲಿ ಎಲ್ಗೋದ ಗಾಡಿ ಬೀಗ ಇರೋದು. ಅವನ್ ಇಂತ ಫ್ರೆಂಡ್ಸ್ ಅಂದ್ರೆ ಏನಂತ ಅನ್ಬೇಕಂದ್ರೆ ನಂಗೆ ಇನ್ನೂ ತಲೆನೇ ಹೊಡಿಲ್ಲ. ಗಾಡಿ ಬೀಗ ಮತ್ತೆ ಗಾಡಿ ಜೊತೆನೆ ಬಿಟ್ಟು ಹೋಗಿದ್ದಾನೆ. ನಾನು ಅಲ್ಲಿ ಫುಲ್ಲು 1 hour ಇಂದ ಹುಡುಕ್ತಿದ್ದೀನಿ. ಇಷ್ಟು ಕೋಪ ಬರ್ತಿದ್ದೆ ಅಂದ್ರೆ ಇವಾಗ ಏನ್ ಮಾಡೋದಂದ್ರೆ ತಲೆ ಓಡ್ತಾ ಇಲ್ಲ ಗೈಸ್. ಮತ್ತೆ ಆ ತರ ಮಾಡಿಕೋನೆ. ಈ ತರ ಫ್ರೆಂಡ್ಸ್ ಇದೆ ಲೈಫ್ ಅಲ್ಲಿ ಗೈಸ್, ದುಶ್ಮನೇ ಬೇಡ ನಮ್ ಲೈಫ್ ಅಲ್ಲಿ ಅಲ್ವಾ. ಅಂಗಡಿ ಎಲ್ಲ ಕ್ಲೋಸ್ ಆದ್ಮೇಲೆ ಸ್ವಲ್ಪ ಸ್ಟುಡಿಯೋದಲ್ಲಿ ಕೆಲಸ ಇತ್ತು ಗೈಸ್. ಅದಾದ್ಮೇಲೆ ನಮ್ಮ ವಿಷ್ಣು ಬ್ರೋನು ಸಿಕ್ಕಿದ್ರು, ಸ್ವಲ್ಪ ಮಾತಾಡ್ಕೋ ಗೈಸ್. ಈ ಡೇ ಇಲ್ಲೇ ಮಾಡೋಣ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.